ಸರ್, ಈ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿನಿಮಾದಲ್ಲಿ ಆಲ್ಬಮ್ ಅಲ್ಲಿ ಒಂದು ಎರಡು ಹಾಡನ್ನ ಅವರೇ ಹಾಡ್ಕೊಂಡ್ಬಿಡ್ತಾರೆ. ಅದೇನ್ ದುಡ್ಡು ಉಳ್ಸಕ್ಕ ಅಥವಾ ಏನಕ್ಕೆ ಸರ್ ಅದು? ಅವರು ಸಿಂಗರ್ ಆಗಿರ್ಬೇಕು. ಹ್ಮ್ ನಂದಿಲ್ಲ, ತುಂಬಾ ಕಡಿಮೆ ಹಾಡಿರೋದು. ಹ್ಮ್ ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ಕಾಮೆಂಟ್ ಅಲ್ಲಿ ನನಗೆ ತುಂಬಾ ಜನ ಹಾಕ್ತಾರೆ, ಇವನೇ ಆಡ್ಕೊಂಡ್ಬಿಡ್ತಾನೆ, ಇವ್ನು ಯಾವ ಡಬ್ಬ ಅಂತೆಲ್ಲ ಹಾಕ್ತಾರೆ. ಅಮ್ಮ ಅಕ್ಕ ಅಂತೆಲ್ಲ ಬಿದ್ದಿದ್ರಲ್ಲಿ ನೀವು ಯಾವ್ದಾದ್ರು ಒಂದ್ ಸಿನಿಮಾದು ಒಪ್ಪಮುಟ್ಲು ಕಂಡ್ಲಾಗೆ ನೋಡಿ ಕಾಮೆಂಟ್ಗಳು, ಹ್ಮ್ ಇನಿಷಿಯಲ್ ಕಾಮೆಂಟ್ಗಳು, ಇವನೇ ಆಡ್ಕೊಂಡ್ಬಿಡ್ತಾನೆ ಎಲ್ಲ ಹಾಡುಗಳು. ಅದ್ರಲ್ಲಿ ಒಂದು ಲೈನ್ ಚೆನ್ನಾಗಿ ಹಾಡಿದಿರ ನೀವು. ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಸತ್ಯ ಹೇಳ್ತೀನಿ. ಅದೇನು ಹಿಂಗೆಲ್ಲ ಹೋಗಿ ವೇರಿಯೇಷನ್ಸ್ ಬರುತ್ತಲ್ಲ ಪ್ರೀತಿ ಮಾಡೋಕೆ. ಯಾವತ್ತೂ ನನ್ನ ಮ್ಯೂಸಿಕ್ ಅಲ್ಲಿ ನಾನೇ ಹಾಡಬೇಕು ಅಂತ ಏನು ಹೇಳಿಲ್ಲ. ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ. ನಾನೇ ಸಿಂಗರ್ ಆಗಿರೋದ್ರಿಂದ ಡೈರೆಕ್ಟರ್ ಎದುರುಗಡೆ ಕೂತಾಗ ಕನ್ವಿನ್ಸ್ ಮಾಡೋದು ಈಸಿ. ಅಂದ್ರೆ ಇನ್ನೊಬ್ಬ ಟ್ರ್ಯಾಕ್ ಸಿಂಗರ್ನ ಕರೆದು ಹಾಡ್ಸೋದಿಲ್ಲ. ಕಂಪೋಸರ್ ಸ್ಕಿಲ್ ಹಾಗೆ ಡೈರೆಕ್ಟ್ ಆಗಿ ಅವ್ರಿಗೆ ಇದಾಗುತ್ತೆ. ಚೆನ್ನಾಗಿರ್ಲಿ ಚೆನ್ನಾಗಿ ಅವ್ರಿಗೆ ಡಿಸೈಡ್ ಮಾಡೋದು. ಬಟ್ ಹಾಡೋದಂತೂ ಹಾಡ್ಬಿಟ್ಟಿರ್ತೀನಿ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಟ್ರ್ಯಾಕ್ ಹಾಡ್ಬಿಟ್ಟು ಕಳಿಸಿದಾಗ ಅದು ದೇ ಗೆಟ್ ಯೂಸ್ ಟು ದಟ್ ವಾಯ್ಸ್. ಬೇರೆಯವ್ರು ಹಾಡಿದಾಗ ಒಪ್ಕೊಂಡ್ಬಿಟ್ಲು ಕಂಡ್ಲ, ಇಲ್ಲಾಂದ್ರೆ ಒಂದು 4-5 ಜನ ಸಿಂಗರ್ ಹಾಡಿದ್ರು, ಬಟ್ ಯಾವುದು ಅವ್ರಿಗೆ ಸೂಟ್ ಆಗಿರಲಿಲ್ಲ. ಇವನ್ ಉದಯ ಮೆಹ್ತಾ ಸರ್ಗುನು ಬೇಡ ಅಂದ್ರು, ಅರಸೋ ಅಂತಾರೇನು ಬೇಡ ಇದೇ ಇರಲಿ ಅಂದ್ರು. ಅವಾಗೇನು ಮಾಡೋಕ್ಕಾಗಲ್ಲ. ಬಟ್ ಈ ಹಿಂದಿನ ಕಥೆಗಳು ಜನ ಗೊತ್ತಿರಲ್ಲ, ಕಮೆಂಟ್ ಹಾಕೋರಿಗೆ ಏನು ಗೊತ್ತಿರಲ್ಲ.